ಲಕ್ಷ್ಮಣ ಒಂದು ಒಳ್ಳೆಯದಾಗಿರುವಂಥ ಪರ್ಣಶಾಲೆಯನ್ನು ನಿರ್ಮಾಣಿಸ್ತಾರಂತೆ. ಪರ್ಣಶಾಲೆಗೆ ವಾಸ್ತು ಹೋಮವನ್ನು ಮಾಡಿಬಿಟ್ಟು ಗೃಹ ಪ್ರವೇಶ ಮಾಡ್ತಾರಂತೆ. ಈ ನಂತರ ವಾಲ್ಮೀಕಿ ಮಹರ್ಷಿಗಳು ಈ ಆಶ್ರಮವನ್ನು ಸಂದರ್ಶನ ಮಾಡ್ತಾರೆ. ವಾಲ್ಮೀಕಿ ಮಹರ್ಷಿಯ ಒಂದು ಆಗಮನದಿಂದ ಎಲ್ಲರೂ ಸಂತೋಷವಾಗಿರ್ತಾರೆ ಅಂತ ಹೇಳ್ತಾರೆ. ಅಂದರೆ ವಾಲ್ಮೀಕಿ ಮಹರ್ಷಿಗಳು ಮತ್ತೆ ಯಾಕೆ ನಮ್ಗೆ ಇಲ್ಲೊಂದು ಅನುಮಾನ ಬರುತ್ತೆ. ಏನು ಅಂತಂತಂದ್ರೆ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಅಂತರ್ಭಾಗವಾಗಿದೆಯಲ್ವ, ರಾಮನನ್ನು ವಾಲ್ಮೀಕಿ ಮಹರ್ಷಿಗಳು ಭೇಟಿಯಾಗಿದ್ರು. ಮತ್ತೆ ಯಾಕೆ ನಾರದ ಮಹರ್ಷಿಗಳ ಹತ್ರ ರಾಮಚರಿತ್ರೆಯನ್ನು ತಿಳ್ಕೊಬೇಕು ಅಂತಂತ ರಾಮಚರಿತ್ರೆಯನ್ನು ತಿಳ್ಕೊಂಡ್ರು ಅಂತ ನಮಗೆ ಅನುಮಾನ ಬರುತ್ತೆ. ವಾಲ್ಮೀಕಿ ಮಹರ್ಷಿಗಳು ಮತ್ತು ಯಾರು ರಾಮ ಭೇಟಿಯಾದಾಗ ರಾಮ ಬರೀ ಅರಣ್ಯವಾಸಕ್ಕೆ ಬಂದಿರ್ತಾರಷ್ಟೇ. ಮತ್ತೆ ಸೀತಾಪಹರಣ ಆಗುವಂಥದ್ದು, ಹನುಮಂತ ಬರುವಂಥದ್ದು, ಸುಗ್ರೀವನೊಂದಿಗೆ ಸ್ನೇಹ ಮಾಡುವಂಥದ್ದು, ಹನುಮಂತ ಏನೋ ಸಮುದ್ರ ಲಂಘನ ಮಾಡುವಂಥದ್ದು, ಮತ್ತೆ ಲಂಕೆಗೆ ಹೋಗಿ ಯುದ್ಧ ಮಾಡುವಂಥದ್ದು ಯಾವುದೂ ನಡೆದಿರೋದಿಲ್ಲ. ಅದಕ್ಕೋಸ್ಕರನೇ ಇವು ಭೇಟಿಯಾಗಿರುವಂಥ ಸಂದರ್ಭದಲ್ಲಿ ಇವೆಲ್ಲ ನಡೆದೇ ಇರೋದಕ್ಕೆ ಸಾಧಾರಣವಾಗಿರುವಂಥ ಒಬ್ಬ ರಾಜ ಹೇಗೆ ರಾಜನ ಮಗನ ಹೇಗೆ ಟ್ರೀಟ್ ಮಾಡಿರ್ತಾರೋ ಅದೇ ಥರ ವಾಲ್ಮೀಕಿ ಮಹರ್ಷಿಗಳು ಅವ್ರನ್ನೂ ಹಾಗೆ ತಿಳ್ಕೊಂಡಿರ್ತಾರೆ. ಮತ್ತೆ ಈ ಸಂದೇಹ ಹೋಗ್ಲಾಡಿಸ್ಕೊಳೋದಕ್ಕೋಸ್ಕರನೇ ಯಾವುದೋ ನಾರದ ಮಹರ್ಷಿ ಹತ್ರ 16 ಗುಣವುಳ್ಳ ಮನುಷ್ಯರು ಯಾರನ್ನಾದ್ರೂ ತಿಳಿಸ್ರಿ ಅಂತ ಹೇಳ್ತಾರೆ. ಇಲ್ಲಿ ರಾಮಾಯಣ ಏನು 100% ನಡೆದಿರೋದು ನಿಜ ಅಂತಂದ್ರೆ ಇದು ನಡೆದಿರೋದು ನಿಜ ಅಂತ ಯಾವುದು ನಿರೂಪಣೆ ಮಾಡ್ತಾ ಇದೆ ಅಂತಂದ್ರೆ ರಾಮಾಯಣವನ್ನು ರಚನೆ ಮಾಡಿರುವಂತ ವಾಲ್ಮೀಕಿ ಮಹರ್ಷಿಗಳು ಏನು ರಾಮನನ್ನು ಭೇಟಿಯಾಗಿರೋದೇ ಒಂದು ದೊಡ್ಡ ಸಾಕ್ಷಿಯಾಗಿ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಅಂತಂದ್ರೆ ಒಂದು ನಮ್ಗೆಲ್ಲರಿಗೂ ಏನೊಂದು ಅನುಮಾನ ಅಂತಂದ್ರೆ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ವ್ಯಾಸ ಮಹರ್ಷಿಗಳಾಗಲಿ ವಸಿಷ್ಠ ಮಹರ್ಷಿಗಳಾಗಲಿ ವಾಲ್ಮೀಕಿ ಮಹರ್ಷಿಗಳಾಗಲಿ ಅವರು ಊಹಿಸಿ ಬರೆದಿದ್ದಾರೆ ಅಂತ ನಮಗೆ ಬಹಳಷ್ಟು ನಮ್ಗೆ ಅನುಮಾನ ಇರುತ್ತೆ. ಅನುಮಾನ ಇರೋದು ಒಳ್ಳೇದೇ, ಅದನ್ನ ಅನುಮಾನ ತೀರಿಸ್ಕೊಂಡ ನಂತರನೇ ನಾವು ಇದು